Hi friends, Create ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾ ಇವತ್ತು ಮಾಡುವಂಥ ಟಾಪಿಕ್ ಬೇಸಿಕ್ ಎಲೆಕ್ಟ್ರಿಸಿಟಿ. ಸೊ ಬೇಸಿಕ್ ಎಲೆಕ್ಟ್ರಿಸಿಟಿ ಒಳಗೆ ನಾವು ಕಲಿಯುವಂಥದ್ದು ಯಾವ್ದು ಅಂತಂದ್ರೆ ಕರೆಂಟ್ ಅಂದ್ರೆ ಏನು, ನೆಕ್ಸ್ಟ್ ಒನ್ ವೋಲ್ಟೇಜ್ ಅಂದ್ರೆ ಏನು, ಕರೆಂಟ್ ಅಂದ್ರೆ ಯೂನಿಟ್ ಏನು, ನೆಕ್ಸ್ಟ್ ಒನ್ ವೋಲ್ಟೇಜ್ ಯೂನಿಟ್ ಏನು, ನೆಕ್ಸ್ಟ್ ಒನ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಓಕೆ, ಸೊ definition of current. Moving the current is a moving electrons. So current definition: moving electrons from one place to another place. So current will be to ampere. Correct definition, for example, ಇದೊಂದು ಪೈಪ್ ಬೋದು, ಈಗ ಈ ಪೈಪ್ A ಪಾಯಿಂಟ್, ಇದು B ಪಾಯಿಂಟ್. ಸೊ A ಪಾಯಿಂಟ್ ಇಂದ B ಪಾಯಿಂಟ್ ಗೆ ನಮಗೆ ವಾಟರ್ ಏನು ಫ್ಲೋ ಆಗಲ್ಲ, A ಪಾಯಿಂಟ್ ಇಂದ B ಪಾಯಿಂಟ್ ಗೆ ವಾಟರ್ ಫ್ಲೋ ಆಗಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಕರೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ವೋಲ್ಟೇಜ್. ಸೊ ವಾಟ್ ಆರ್ ದ ಡೆಫಿನಿಷನ್ ಆಫ್ ವೋಲ್ಟೇಜ್? Voltage is the potential difference between 2 points is also called as voltage. Next one, insulator. So, insulator, it is a safety purpose. Okay, so now current definition of the next one, voltage definition. Voltage definition is the potential difference between 2 points is called voltage. Voltage means volt. So ಇಲ್ಲಿ ನೋಡಿ ವೋಲ್ಟೇಜ್ ಏನುತ್ತೆ, ಕರೆಂಟ್ ಗೆ ಒಂದು ಎಕ್ಸಾಂಪಲ್ ಐತಿ. ಒಂದು ಪೈಪ್ ಒಂದು ನಳ ತಿಳ್ಕೊಳ್ಳಿ, ಇದು A ಪಾಯಿಂಟ್, ಇದು B ಪಾಯಿಂಟ್. ಓಕೆ, ಸೊ A ಪಾಯಿಂಟ್ ಇಂದ B ಪಾಯಿಂಟ್ ಗೆ ವಾಟರ್ ಫ್ಲೋ ಆಗೋದ್ರೆ ಏನಾಗದೆ ಕರೆಂಟ್ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಒನ್ ಏನ್ರಿ ವೋಲ್ಟೇಜ್. ವೋಲ್ಟೇಜ್ ಅಂದ್ರೆ ಏನ್ರಿ, ಈ A ಪಾಯಿಂಟ್ ಇಂದ B ಪಾಯಿಂಟ್ ಗೆ ವಾಟರ್ ಎಷ್ಟು ಸ್ಪೀಡ್ ಆಗಿ ಮೂವ್ ಆಗತೈತಿ ಅನ್ನೋದನ್ನ ಮೆಜರ್ ಮಾಡುವಂತದ್ದು ಯಾವ್ದ್ರಿ ವೋಲ್ಟೇಜ್. ಸೊ ನೆಕ್ಸ್ಟ್ ಒನ್ ಇನ್ಸುಲೇಟರ್ ಅಂತ ಏನಂತ ಹೇಳಿದ್ರೆ, ಇನ್ಸುಲೇಟರ್ ಇಟ್ ಈಸ್ ಅ ಸೇಫ್ಟಿ ಪರ್ಪಸ್. ನೆಕ್ಸ್ಟ್ ಒನ್ ಸರ್ AC and DC current. So AC stands for alternating current, DC stands for direct current. ಸೊ ನಾವೆಲ್ಲ ಏನ್ ಮಾಡೋದ್ರಿಂದ ಆಗಿರ್ಬೋದು, ಕೆಮಿಸ್ಟ್ರಿ ಪರ್ಪಸ್ ಆಗಿರ್ಬೋದು, ಇದೆಲ್ಲ ನಾವು ಯೂಸ್ ಮಾಡುವಂತ ಕರೆಂಟ್ ಯಾವ್ದಪ್ಪ ಅಂತಂದ್ರೆ AC ಕರೆಂಟ್. ಸೊ ನೆಕ್ಸ್ಟ್ ಒನ್, ಈ AC ಕರೆಂಟ್ ಎಲೆಕ್ಟ್ರಿಕ್ ಚಾರ್ಜ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕ್. ಸೊ ನಾವು ಯೋಚನೆ ಮಾಡ್ತೀವಿ AC ಒಳಗಡೆ ಸೈಡ್ ಕಂಟಿನ್ಯೂಸ್ ಬರೋದ್ರಿಂದ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ದ DC ಕರೆಂಟ್ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋ ಇನ್ ಓನ್ಲಿ one direction. So ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದೇ ಒಂದು ಡೈರೆಕ್ಷನ್. ಸೊ DC stands for direct current, right? So direct current ಏನ್ ಮಾಡ್ತಾರೆ, ಓನ್ಲಿ ಏನ್ ಮಾಡ್ತಾರೆ, ನಾವು ಒಂದೇ ಡೈರೆಕ್ಷನ್ ಒಳಗೆ ಕರೆಂಟ್ ಅನ್ನ ಫ್ಲೋ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ AC ಕರೆಂಟ್ ಸೇಫ್ ಟ್ರಾವೆಲ್ ಅಂಡ್ ಲಾಂಗ್ ಡಿಸ್ಟೆನ್ಸ್. ಸೊ ಯಾಕೆ ನಮಗೆ AC ಕರೆಂಟ್ ಸೇಫ್ ಅಂತಂದ್ರೆ, ನಾವು ಎಷ್ಟೇ ದೂರದಿಂದ ನಾವು AC ಕರೆಂಟ್ ಅನ್ನ ತಗೊಂಡ್ರು ಕೂಡ ಅದೇನ್ರಿ ಲಾಂಗ್ ಡಿಸ್ಟೆನ್ಸ್ ತಗೊಂಡ್ರು ಕೂಡ ನಮಗ ಅದೇನ್ರಿ ಕರೆಂಟ್ ಸೇಫ್ ಆಗಿ ಹೋಗ್ತಿ. ಸೊ ಬಟ್ DC ಕರೆಂಟ್ ಅನ್ನ ನಾವ್ ಏನ್ ಮಾಡಕ್ ಆಗೋದ್ರಿ, ಲಾಂಗ್ ಡಿಸ್ಟೆನ್ಸ್ ಗೆ ನಾವು ಯೂಸ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ DC ಕರೆಂಟ್ ಕ್ಯಾನ್ ನಾಟ್ ಟ್ರಾನ್ಸ್ಫರ್ ಅಟ್ ಎ ಲಾಂಗ್ ಡಿಸ್ಟೆನ್ಸ್ ಬಿಕಾಸ್ ಆಫ್ ವೆರಿ ಲಾರ್ಜ್ ಎನರ್ಜಿ ಲಾಸ್. ಓಕೆ, ಸೊ ನೆಕ್ಸ್ಟ್ ಒನ್, AC ಕರೆಂಟ್ ಫ್ರೀಕ್ವೆನ್ಸಿ ಎಷ್ಟು ಅಂತಂದ್ರೆ 50 ಹರ್ಟ್ಸ್ ಟು 60 ಹರ್ಟ್ಸ್ ವರೆಗೂ ಇರ್ತದೆ. ಸೊ ಇದನ್ನ ನಾವು ಯೂಸ್ ಮಾಡುವಂತದ್ದು ಡೊಮೆಸ್ಟಿಕ್ ಆಗಿರಬಹುದು, ನೆಕ್ಸ್ಟ್ ಒನ್ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು. ನೆಕ್ಸ್ಟ್ ಒನ್, ದ ಫ್ರೀಕ್ವೆನ್ಸೀಸ್ ಆಫ್ DC ಕರೆಂಟ್ ಫ್ರೀಕ್ವೆನ್ಸಿ ಕರೆಂಟ್ ಈಸ್ 0. ಸೊ ಯಾಕೆ ಫ್ರೀಕ್ವೆನ್ಸಿ 0 ಇರ್ತದೆ ಅಂತಂದ್ರೆ, ಇದು ಡೈರೆಕ್ಟ್ ಕರೆಂಟ್ ಆಗಿರೋದ್ರಿಂದ ಇದು ವೇವ್ ಏನ್ ಬರುತ್ತೆ ಅಂತಂದ್ರೆ ಓನ್ಲಿ ಒಂದೇ ಒಂದು ಡೈರೆಕ್ಷನ್ ನಾವ್ ಏನ್ ಮಾಡ್ತೀವಿ, ಒಂದೇ ಡೈರೆಕ್ಷನ್ ನಿಂದ ಪವರ್ ಅನ್ನ ಕಳಿಸೋದ್ರಿಂದ. ಸೊ ಅದಕ್ಕೆ ಏನ್ರಿ ಫ್ರೀಕ್ವೆನ್ಸಿ 0 ಆಗಿರ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, the sense of availability is generator or we see supply. The source of
availability is battery or cell. So ಇದೇಂದ್ರೆ DC ಕರೆಂಟ್ ಕೂಡ ಬ್ಯಾಟರಿ ಆಗಿರ್ಬೋದು ಅಥವಾ ಸೆಲ್ ಆಗಿರ್ಬೋದು. ಸೊ ಇದೇಂದ್ರೆ ಇದು ಎರಡು ಬ್ಯಾಟರಿ ಅಥವಾ ಸೆಲ್ ಆಗಿರ್ಬೋದು ಡೈರೆಕ್ಟ್ ಸಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲ್ ಅಂದ್ರೆ ಏನು ಮತ್ತೆ ಬ್ಯಾಟರಿ ಅಂದ್ರೆ ಏನು, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಟರಿ ಅಂಡ್ ಸೆಲ್. ನೆಕ್ಸ್ಟ್ ವಾಟ್ ಆರ್ ದ ಕಾನ್ಸೆಪ್ಟ್ ಆಫ್ ಬ್ಯಾಟರಿ ಅಂಡ್ ಸೆಲ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ AC ಒಳಗಡೆ ಇಟ್ಸ್ ವೇವ್ ಆರ್ ಸಿನುಸಾಯ್ಡಲ್, triangular, square. Next one, quasi square waves. So AC current ಒಳಗಡೆ different types of waves ಗಳನ್ನ ನಾವು ಏನ್ ಮಾಡ್ಕೋಬಹುದು, ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಯಾವ್ಯಾವಪ್ಪ ಅಂತಂದ್ರೆ ಸಿನುಸಾಯ್ಡಲ್ ಆಗಿರ್ಬೋದು, ಟ್ರಯಾಂಗ್ಯುಲರ್ ವೇವ್ಸ್ ಆಗಿರ್ಬೋದು, ಸ್ಕ್ವೇರ್ ವೇವ್ಸ್ ಆಗಿರ್ಬೋದು, ಮತ್ತೆ ಟ್ರಯಾಂಗ್ಯುಲರ್ ಸ್ಕ್ವೇರ್ ವೇವ್ಸ್ ಆಗಿರ್ಬೋದು. ಈಗ DC current ಒಳಗಡೆ ಅಂದ್ರೆ ಪ್ಯೂರ್ ಅಂಡ್ ಪಲ್ಸೇಟಿಂಗ್. ಸೊ ಪ್ಯೂರ್ ಅಂಡ್ ಪಲ್ಸೇಟಿಂಗ್ ನಾವು ಈಸಿಯಾಗಿ ಹೋಗಿ ಒಂದು ಡೈರೆಕ್ಟ್ ಕೊಡುವಂತ ಸಿಗ್ನಲ್ಸ್ ಯೂಸ್ ಮಾಡ್ಕೋಬಹುದು. ಬ್ಯಾಟರಿ ಅಂದ್ರೆ ಏನು ಮತ್ತೆ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸೆಲ್ಸ್ ಮೇಕ್ ಅ ಬ್ಯಾಟರಿ ಅಂದ್ರೆ ಸೊ ಸಿಂಗಲ್ ಸೆಲ್ ಇರ್ತಾವ ಇರ್ತಾವು ಎರಡಕ್ಕಿಂತ ಹೆಚ್ಚಿಗೆ ಸೆಲ್ಸ್ ಗಳನ್ನ ನಾವು ಹುಸಿನಿಗೆ ಬ್ಯಾಟರಿಗೆ ಯೂಸ್ ಮಾಡ್ಬೋದು. ಅದಕ್ಕೆ ಕರಿತೀವಿ ಬ್ಯಾಟರಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬ್ಯಾಟರಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಕಾರ್ ಆಗಿರ್ಬೋದು. ಸೊ ನೆಕ್ಸ್ಟ್ ಒನ್ UPS, ನೆಕ್ಸ್ಟ್ ಒನ್ ಎಮರ್ಜೆನ್ಸಿ ಲೈಟ್ಸ್ ಎಕ್ಸೆಟ್ರಾ. ಓಕೆ, ಸೊ ನೆಕ್ಸ್ಟ್ ಒನ್ ಸೆಲ್. ಸೆಲ್ ಅಂದ್ರೆ ಸೆಲ್ ಇಸ್ ಅ ಯೂನಿಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್. ಸೊ ಈ ಸೆಲ್ ಗೆ ಏನಿರ್ತದೆ ಪಾಸಿಟಿವ್ ಮತ್ತೆ ನೆಗೆಟಿವ್ electrodes ಯೂಸ್ ಮಾಡ್ಕೊಂಡಿವಿ ಅಂತ ಬ್ಯಾಟರಿ ಯೂಸ್ ಮಾಡ್ಕೊಂತೀವಿ. ಸಿಂಗಲ್ ಸೆಲ್ ಅಂದ್ರೆ ಸೆಲ್ ಇಸ್ ಯೂನಿಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್. ದಟ್ಸ್ ಕಾಲ್ಡ್ ಆಸ್ ಅ ಸೆಲ್. ಸೊ ಹಾಗಾದ್ರೆ ಸೆಲ್ ಡೆಫಿನಿಷನ್ ಏನು? ಸೆಲ್ ಇಸ್ ಅ ಡಿವೈಸ್ which converts the chemical energy into electrical energy is called cell. ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ನಲ್ಲಿ ಸೊ ಮೊದಲನೇ ವಿಡಿಯೋ ಬೇಸಿಕ್ ಎಲೆಕ್ಟ್ರಿಸಿಟಿಯನ್ನ ಮಾಡಿದ್ದೇವೆ. ನಿಮ್ಗೆ ಏನಾದರೂ ಡೌಟ್ಸ್ ಗಳು ಬಂದಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ, ಹೊಸ ವಿಡಿಯೋವನ್ನ ಇವತ್ತು ವಿಲೇಜ್ ಅಕೌಂಟೆಂಟ್ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳಿಸ್ಕೊಟ್ವಿ. ಎಷ್ಟು ಪೋಸ್ಟ್ ಇರ್ತಾವೆ, ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ, ಸಬ್ಜೆಕ್ಟ್ ಗಳನ್ನ ಡಿವೈಡ್ ಮಾಡಿದ್ನು ನಾವು ಇವತ್ತು ತಿಳಿಸ್ಕೊಟ್ಟಿದೀವಿ. ಹಾಗೆ ಇವತ್ತು ಹೊಸ ವಿಡಿಯೋ ಟೆಕ್ನಿಕಲ್ ಬೇಸ್ ಮೇಲೆ ನಾವು ಬೇಸಿಕ್ ಎಲೆಕ್ಟ್ರಿಸಿಟಿ ಅಂತೇಳಿ ಹೊಸ ಕ್ಲಾಸಸ್ ಅನ್ನ ನಮ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಏನ್ರಿ ಇನ್ ಕೇಸ್ ಏನಾದ್ರು ಈ ಬೇಸಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಬಾಕ್ಸ್ ಮುಖಾಂತರ ತಿಳಿಸಿ. ಹಾಗೆ ನಮ್ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್. ಧನ್ಯವಾದಗಳು.